ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಸಿಲ್ಲಿ ವಿಷಯಕ್ಕೆ ಸಂಗೀತ್ ಕಾರ್ತಿಕ್ ಮಧ್ಯೆ ಜಗಳ, ಇದು ಬೇಕಿತ್ತು. ಕಾರ್ತಿಕ್ ಹಾಗೂ ಸಂಗೀತ ಮಧ್ಯೆ ಶಿಲ್ಲಿ ವಿಷಯಕ್ಕೆ ಕಿತ್ತಾಟ ನಡೆದಿದೆ. ಜಿಮ್ ಉಪಕರಣಗಳನ್ನು ಎತ್ತಿಡುವ ಬಗ್ಗೆ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ಬೆಳೆದಿದೆ. ಸಂಗೀತ ಹಾಗೂ ಕಾರ್ತಿಕ್ ನಡುವೆ ಈ ಜಗಳ ಬೇಕಿತ್ತ ಎಂದು ವೀಕ್ಷಕರು ಇದ್ದಾರೆ. ಜಿಮ್ ಉಪಕರಣಗಳನ್ನು ಎತ್ತಿಡುವ ಬಗ್ಗೆ ಶುರುವಾದ ಕಿತ್ತಾಟ, ಇಬ್ಬರ ಮಧ್ಯೆ ಮಾತಿನ ಚಕಮಕಿ. ಸಂಗೀತಗೆ ತೂ ಎಂದ ಕಾರ್ತಿಕ್. ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಕಾರ್ತಿಕ್ ಮಧ್ಯೆ ಮತ್ತಷ್ಟು ಜಗಳ ಆಗಿದೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಸಂಗೀತ ಹಾಗೂ ಕಾರ್ತಿಕ್ ಮಧ್ಯೆ ಎಲ್ಲವೂ ಸರಿ ಇಲ್ಲ. ಮುಂಚೆ ಇವರಿಬ್ಬರ ಮಧ್ಯೆ ಆತ್ಮೀಯತೆ ಇತ್ತು, ಆದ್ರೆ ಈಗ ಇಬ್ಬರು ಹಾವು ಮುಂಗುಸಿತರ ಅಂತ ಆಗಿದ್ದಾರೆ. ಸಿಲ್ಲಿ ವಿಷಯಗಳಿಗೆ ಇಬ್ಬರ ಮಧ್ಯೆ ಕಿತ್ತಾಟ ನಡೆಯುತ್ತಿದೆ. ಇಬ್ಬರ ನಡುವಿನ ವಾಕ್ಸಮರ ಬಿಗ್ ಬಾಸ್ ಮನೆಗೆ ಸಾಕ್ಷಿಯಾಗಿದೆ. ಗಾರ್ಡನ್ ಏರಿಯಾದಲ್ಲಿ ಚಟುವಟಿಕೆಗಾಗಿ ಸಿದ್ಧತೆ ನಡೆಯುತ್ತಿತ್ತು. ಹೀಗಾಗಿ ಬಿಗ್ ಬಾಸ್ ಬ್ಲೈಂಡ್ಸ್ ಇಳಿಸಿದ್ದರು. ಬ್ಲೈಂಡ್ಸ್ ಇಳಿಸುವ ಮುನ್ನ ಜಿಮ್ ಉಪಕರಣಗಳನ್ನು ಕಾರ್ತಿಕ್ ಹಾಗೂ ತುಕಾಲಿ ಸಂತು ಮನೆಯೊಳಗೆ ತಂದರು. ಈ ವೇಳೆ ತರೋದು ತರ್ತಿದ್ದಾರೆ, ಹಾಗೆ ವಾಪಸ್ ಹೋಗಬೇಕು ಎಂದು ಕ್ಯಾಪ್ಟನ್ ಸಂಗೀತ ಸೂಚಿಸಿದರು. ಆಗ ಇನ್ನೂ ಇಟ್ಟೇ ಇಲ್ಲ ಎಂದು ಕಾರ್ತಿಕ್ ಅವರು ಹೇಳಿದ್ದಾರೆ. ಮತ್ತು ಬ್ಲೈಂಡ್ಸ್ ಇಳಿಸಿದ್ದ ಕಾರಣ ಬಿಗ್ ಬಾಸ್ ಮನೆಯೊಳಗೆ ಕಾರ್ತಿಕ್ ತುಕಾಲಿ ಸಂತು ವರ್ಕೌಟ್ ಮಾಡುತ್ತಿದ್ದರು. ಈ ವೇಳೆ ಇಲ್ಲಿ ಎಲ್ಲ ಆರ್ಗನೈಸ್ ಮಾಡಿ ಇಟ್ಟುಕೊಳ್ಳಿ ಪ್ಲೀಸ್, ಬ್ಲೈಂಡ್ ಓಪನ್ ಆಗ್ತಿದೆ, ಹಾಗೆ ಹೊರಗೆ ಬಿಟ್ಟು ಬಿಡಿ ಎಂದು ಸಂಗೀತ ಹೇಳಿದರು. ಅದಕ್ಕೆ ಓಕೆ ಅಂತ ಕಾರ್ತಿಕ್ ಸನ್ನೆ ಮಾಡಿದರು. ಇತ್ತ ತುಕಾಲಿ ಸಂತು ಕೂಡ ಬ್ಲೈಂಡ್ಸ್ ಓಪನ್ ಆಗುತ್ತಿದೆ ಎಂದು ತಗೊಂಡು ಹೋಗ್ತೀನಿ ಎಂದರು. ಇನ್ನು ಬ್ಲೈಂಡ್ಸ್ ಓಪನ್ ಆಗಿಲ್ಲ. ಹೀಗಿರುವಾಗಲೇ ಮತ್ತೆ ಈಗ ಟಾಸ್ಕ್ ಬರುತ್ತೆ ಅಲ್ವಾ, ಓದುವ ಹೊತ್ತಿಗೆ ಅದನ್ನು ಎದುರಿಗೆ ಇಡೋದು ಬೇಡ ಎಂದು ಸಂಗೀತ ಹೇಳಿದರು. ಈ ವೇಳೆ ಸಂಗೀತ ಕಾರ್ತಿಕ್ ಮಧ್ಯೆ ಒಂದಷ್ಟು ಮಾತಿನ ಚಕಮಕಿ ನಡೆದಿತ್ತು. ನನ್ನ ಕೆಲಸ ನಾನು ಮಾಡಿದ್ದೇನೆ, ಈವರೆಗೂ ನನ್ನ ಕೆಲಸವನ್ನು ನಾನು ಯಾರಿಗೂ ಜ್ಞಾಪಿಸಿಲ್ಲ ಎಂದು ಕಾರ್ತಿಕ್ ಹೇಳಿದಾಗ, ಚಟುವಟಿಕೆ ಇರಲಿ ಬಿಡಲಿ, ಮನೆ ಕ್ಲಿಯರ್ ಆಗಿ ಇರೋದನ್ನ ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಅಂತ ಕೌಂಟರ್ ಕೊಟ್ಟರು ಸಂಗೀತ. ಮಾತಿಗೆ ಮಾತು ಮುಂದುವರೆದಿದೆ. ಮತ್ತೆ ಕಾರ್ತಿಕ್ ತೂ ಎಂದರು. ಅದಕ್ಕೆ ತೂ ಅಂತೆಲ್ಲ ನನ್ನ ಜೊತೆ ಇಟ್ಟುಕೊಳ್ಳಬೇಡಿ ಕಾರ್ತಿಕ್ ಎಂದು ಸಂಗೀತ ಸಿಟ್ಟಿನಿಂದ ಹೇಳಿದಾಗ, ಬಾಯಲ್ಲಿ ಏನೋ ಸಿಕ್ಕು ಹಾಕಿಕೊಂಡಿತು, ಅದಕ್ಕೆ ಉಗಿದಿದ್ದು ಎಂದಿದ್ದಾರೆ ಕಾರ್ತಿಕ್ ಅವರು. ಕೊನೆಗೆ ತನಿಷಾ ಜೊತೆಗೆ ಮಾತನಾಡುವಾಗ ಜನರ ಕೈಯಲ್ಲಿ ಕೆಲಸ ಮಾಡಿಸಬೇಕು, ಆರ್ಡರ್ ಒಂದೇ ಅಲ್ಲ, ನಾನು ಕಲಿತಿತ್ತು ಅದನ್ನ ಅಂದ ಕಾರ್ತಿಕ್ ಹೇಳ್ತಾರೆ. ಅದಕ್ಕೆ ಕ್ಯಾಪ್ಟನ್ ಆಗಿ ಹೇಳುವುದು ಹೌದು ಅವರ ಕರ್ತವ್ಯ ಅಲ್ವಾ ಅಂತ ತನಿಷಾ ಹೇಳಿದಾಗ, ಹೇಳುವುದು ಒಂದು ರೀತಿ ಇದೆ ಅಲ್ವಾ ಎಂದು ಪ್ರಶ್ನಿಸಿದ್ದಾರೆ ಕಾರ್ತಿಕ್. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.